ನಮಸ್ಕಾರ ಕರ್ನಾಟಕ. ಕ್ರಿಕೆಟ್ ಹಬ್ಬ ಐಪಿಎಲ್ ಮತ್ತೆ ಬಂದಿದೆ. ಕಳೆದ ಬಾರಿ 2025ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿ ಇತಿಹಾಸ ಬರೆದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂದು ತನ್ನ ಅಭಿಯಾನವನ್ನು ಆರಂಭಿಸುತ್ತಿದೆ. ಎದುರಾಳಿ ಯಾರು ಗೊತ್ತಾ? ಅಬ್ಬರದ ಬ್ಯಾಟಿಂಗ್ಗೆ ಹೆಸರಾದ ಸನ್ರೈಸರ್ಸ್ ಹೈದರಾಬಾದ್. ಇಂದಿನ ವಿಡಿಯೋದಲ್ಲಿ ನಾವು ಪಿಚ್ ರಿಪೋರ್ಟ್, ಪ್ಲೇಯಿಂಗ್ 11, ಮುಖಾಮುಖಿ ಅಂಕಿಅಂಶಗಳು ಮತ್ತು ಈ ಪಂದ್ಯದ ಪ್ರಮುಖ ಆಕರ್ಷಣೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸೋಣ. ಸ್ಕಿಪ್ ಮಾಡದೆ ಕೊನೆಯದಲಿಗೂ ನೋಡಿ. ಸ್ಥಳ: ಎಂ ಚಿನ್ನಸ್ವಾಮಿ ಸ್ಟೇಡಿಯಂ, ಬೆಂಗಳೂರು. ಸಮಯ: ಸಂಜೆ 7:30ಕ್ಕೆ ಆರಂಭ. ಪಿಚ್ ವಿಶೇಷತೆ: ಬೆಂಗಳೂರಿನ ಈ ಮೈದಾನ ಬ್ಯಾಟರ್ಗಳ ಸ್ವರ್ಗ. ಬೌಂಡ್ರಿಗಳು ಚಿಕ್ಕದಾಗಿವೆ ಮತ್ತು ಔಟ್ಫೀಲ್ಡ್ ತುಂಬಾ ವೇಗವಾಗಿದೆ. ಇಲ್ಲಿ ಸರಾಸರಿ ಸ್ಕೋರ್ 194ರ ಆಸುಪಾಸಿನಲ್ಲಿದೆ. ಹವಾಮಾನ ಮತ್ತು ಡ್ಯೂ ಫ್ಯಾಕ್ಟರ್: ಇಂದು ರಾತ್ರಿ ಪಂದ್ಯ ಇರುವುದರಿಂದ ಎರಡನೇ ಇನ್ನಿಂಗ್ಸ್ನಲ್ಲಿ ಡ್ಯೂ ಪ್ರಭಾವ ಹೆಚ್ಚಿರಲಿದೆ. ಹಾಗಾಗಿ ಟಾಸ್ ಗೆದ್ದ ತಂಡ ಮೊದಲು ಬೌಲಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚು. 3. ತಂಡಗಳ ಬಲ ಮತ್ತು ದೌರ್ಬಲ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು (ಆರ್ಸಿಬಿ). ನಾಯಕ ರಜತ್ ಪಾಟಿದಾರ್ ಈ ಬಾರಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಬಲ: ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರ ಸ್ಫೋಟಕ ಓಪನಿಂಗ್. ತಂಡದಲ್ಲಿ ಟಿಮ್ ಡೇವಿಡ್ ಮತ್ತು ವೆಂಕಟೇಶ್ ಅಯ್ಯರವರಂತಹ ಫಿನಿಷರ್ಗಳಿದ್ದಾರೆ. ಹಿನ್ನಡೆ: ಜೋಶ್ ಹೇಜಲ್ವುಡ್ ಮತ್ತು ಯಶ್ ದಯಾಲ್ ಅಲಭ್ಯತೆಯಿಂದ ಬೌಲಿಂಗ್ ಸ್ವಲ್ಪ ದುರ್ಬಲವಾಗಿ ಕಾಣಿಸುತ್ತಿದೆ. ಅನುಭವಿ ಭುವನೇಶ್ವರ್ ಕುಮಾರ್ ಮೇಲೆ ಹೆಚ್ಚಿನ ಜವಾಬ್ದಾರಿಯಿದೆ. ಸನ್ರೈಸರ್ಸ್ ಹೈದರಾಬಾದ್ (ಎಸ್ಆರ್ಎಚ್). ನಾಯಕ ಪ್ಯಾಟ್ ಕಮಿನ್ಸ್ ಅಲಭ್ಯತೆಯಿಂದಾಗಿ ಇಶಾನ್ ಕಿಶನ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಬಲ: ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ಡೆಡ್ಲಿ ಓಪನಿಂಗ್ ಜೋಡಿ. ಮಿಡಲ್ ಆರ್ಡರ್ನಲ್ಲಿ ಹೆನ್ರಿಚ್ ಕ್ಲಾಸೆನ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್. ದೌರ್ಬಲ್ಯ: ಕಮಿನ್ಸ್ ಇಲ್ಲದಿರುವುದು ಅವರ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ಹೊಡೆತ. ಮುಖಾಮುಖಿ ಅಂಕಿಅಂಶಗಳು: ಒಟ್ಟು ಪಂದ್ಯಗಳು 26. ಎಸ್ಆರ್ಎಚ್ ಗೆಲುವು 14. ಆರ್ಸಿಬಿ ಗೆಲುವು 11. ಚಿನ್ನಸ್ವಾಮಿಯಲ್ಲಿ ಇಲ್ಲಿ ಆರ್ಸಿಬಿ ಮೇಲುಗೈ ಸಾಧಿಸಿದೆ. 8 ಪಂದ್ಯಗಳಲ್ಲಿ 5 ಗೆಲುವು. ವಿಶೇಷ ದಾಖಲೆ: ಕಳೆದ ಬಾರಿ ಈ ಎರಡು ತಂಡಗಳು ಮುಖಾಮುಖಿಯಾದಾಗ ಬರೋಬಲಿ 549 ರನ್ಗಳು ಹರಿದು ಬಂದಿದ್ದವು. ಈ ಬಾರಿಯೂ ಅಂತಹದ್ದೇ ರನ್ ಮಳೆ ನಿರೀಕ್ಷಿಸಬಹುದು. ಸಂಭಾವ್ಯ ಪ್ಲೇಯಿಂಗ್ 11. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು (ಆರ್ಸಿಬಿ). ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ವಿಕೆಟ್ ಕೀಪರ್, ರಜತ್ ಪಾಟಿದಾರ್ ಕ್ಯಾಪ್ಟನ್, ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸುಯಾಶ್ ಶರ್ಮಾ, ಇಂಪ್ಯಾಕ್ಟ್, ಜೇಕಬ್ ಡಫಿ. ಸನ್ರೈಸರ್ಸ್ ಹೈದರಾಬಾದ್ (ಎಸ್ಆರ್ಎಚ್). ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಕ್ಯಾಪ್ಟನ್ ಅಥವಾ ವಿಕೆಟ್ ಕೀಪರ್, ಹೆನ್ರಿಚ್ ಕ್ಲಾಸೆನ್, ನಿತೀಶ್ ಕುಮಾರ್ ರೆಡ್ಡಿ, ಲಿಯಾಮ್ ಲಿವಿಂಗ್ಸ್ಟೋನ್, ಹರ್ಷಲ್ ಪಟೇಲ್, ಜಯದೇವ್ ಉನಾದ್ಕತ್, ಈಶಾನ್ ಮಾಲಿಂಗ, ಜೀಸಾನ್ ಅನ್ಸಾರಿ. ಪ್ರಮುಖ ಆಟಗಾರರ ನಡುವಿನ ಹೋರಾಟ. ಕೀ ಬ್ಯಾಟಲ್ಸ್: ವಿರಾಟ್ ಕೊಹ್ಲಿ ವರ್ಸಸ್ ಭುವನೇಶ್ವರ್ ಕುಮಾರ್. ಈ ಇಬ್ಬರು ದಿಗ್ಗಜರ ನಡುವಿನ ಹೋರಾಟ ಸದಾ ಕುತೂಹಲಕಾರಿ. ಕೊಹ್ಲಿ ಚಿನ್ನಸ್ವಾಮಿಯ ರಾಜನಾಗಿದ್ರೆ, ಭುವಿ ಹೊಸ ಚೆಂಡಿನಲ್ಲಿ ಸ್ವಿಂಗ್ ಮಾಡುವ ಚತುರತೆ ಹೊಂದಿದ್ದಾರೆ. ಟ್ರಾವಿಸ್ ಹೆಡ್ ವರ್ಸಸ್ ಸುಯಾಶ್ ಶರ್ಮಾ. ಕಳೆದ ಸೀಸನ್ನಲ್ಲಿ ಟ್ರಾವಿಸ್ ಹೆಡ್ ಅಬ್ಬರಿಸಿದ್ರು. ಆದರೆ ಅವರ ವೇಗಕ್ಕೆ ಬ್ರೇಕ್ ಹಾಕಲು ಆರ್ಸಿಬಿ ಯುವ ಲೆಗ್ ಸ್ಪಿನ್ನರ್ ಸುಯಾಶಿ ಶರ್ಮಾರನ್ನು ಬಳಸಿಕೊಳ್ಳಬಹುದು. ಫಿಲ್ ಸಾಲ್ಟ್ ವರ್ಸಸ್ ಹರ್ಷಲ್ ಪಟೇಲ್. ಡೆತ್ ಓವರ್ಗಳಲ್ಲಿ ಹರ್ಷಲ್ ಪಟೇಲ್ ಅವರ ಸ್ಲೋಯರ್ ಬಾಲ್ಗಳನ್ನು ಫಿಲ್ ಸಾಲ್ಟ್ ಹೇಗೆ ಎದುರಿಸುತ್ತಾರೆ ಎಂಬುದು ಪಂದ್ಯದ ಗತಿಯನ್ನು ನಿರ್ಧರಿಸಲಿದೆ. ಇಂಪ್ಯಾಕ್ಟ್ ಪ್ಲೇಯರ್ ತಂತ್ರದ ಮೇಳವಿಗ. ಈ ನಿಯಮವು ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದು. ಆರ್ಸಿಬಿಗಾಗಿ ಬ್ಯಾಟಿಂಗ್ ಸಮಯದಲ್ಲಿ ದೇವದತ್ ಪಡಿಕ್ಕಲ್ ಅಥವಾ ವೆಂಕಟೇಶ್ ಅಯ್ಯರನ್ನು ಹೆಚ್ಚುವರಿ ಬ್ಯಾಟರ್ ಆಗಿ ಬಳಸಬಹುದು. ಬೌಲಿಂಗ್ ವೇಳೆ ಜೇಕಬ್ ಡಫಿ ಅಥವಾ ಸುಯಾಶ್ ಶರ್ಮಾ ಪ್ರಮುಖ ಇಂಪ್ಯಾಕ್ಟ್ ಆಯ್ಕೆಗಳಾಗಿದ್ದಾರೆ. ಎಸ್ಆರ್ಎಚ್ಗಾಗಿ ಸ್ಫೋಟಕ ಬ್ಯಾಟಿಂಗ್ಗಾಗಿ ಟ್ರಾವಿಸ್ ಹೆಡ್ ಅಥವಾ ಬೌಲಿಂಗ್ ಅನುಭವಕ್ಕಾಗಿ ಜಯದೇವ್ ಉನಾದ್ಕತ್ನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರುವ ಸಾಧ್ಯತೆಯಿದೆ. ಕುತೂಹಲಕಾರಿ ಅಂಕಿಅಂಶಗಳು. ಹೈಯೆಸ್ಟ್ ಸ್ಕೋರ್ ದಾಖಲೆ: 2014ರಲ್ಲಿ ಇದೇ ಮೈದಾನದಲ್ಲಿ ಈ ಎರಡು ತಂಡಗಳ ನಡುವೆ ಒಟ್ಟು 549 ರನ್ಗಳು ದಾಖಲಾಗಿದ್ದವು. ಇದು ಐಪಿಎಲ್ ಇತಿಹಾಸದ ಅತಿ ಹೆಚ್ಚು ರನ್ ಬಂದ ಪಂದ್ಯ. ನಾಯಕತ್ವದ ಬದಲಾವಣೆ: ಪ್ಯಾಟ್ ಕಮಿನ್ಸ್ ಅನುಪಸ್ಥಿತಿಯಲ್ಲಿ ಇಶಾನ್ ಕಿಶನ್ ಮೊದಲ ಬಾರಿಗೆ ಐಪಿಎಲ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಅತ್ತ ಆರ್ಸಿಬಿಯನ್ನು ಯುವ ನಾಯಕ ರಜತ್ ಪಾಟಿದಾರ್ ಮುನ್ನಡೆಸುತ್ತಿದ್ದಾರೆ. ಚಾಂಪಿಯನ್ಸ್ ಪಟ್ಟ: ಆರ್ಸಿಬಿ ಈ ಬಾರಿ ಹಾಲಿ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿಯುತ್ತಿದೆ. ಇದು ತಂಡದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಹವಾಮಾನ ವರದಿ: ಬೆಂಗಳೂರಿನಲ್ಲಿ ಇಂದು ಸಂಜೆ ಹವಾಮಾನವು ಕ್ರಿಕೆಟ್ಗೆ ಪೂರಕವಾಗಿದೆ. ಮಳೆಯ ಮುನ್ಸೂಚನೆ ಇಲ್ಲದಿದ್ದರೂ ರಾತ್ರಿಯಾಗುತ್ತಿದ್ದಂತೆ ಇಬ್ಬನಿ ಬೀಳುವ ಸಾಧ್ಯತೆ ಇರುವುದರಿಂದ ಎರಡನೇ ಬಾರಿ ಬೌಲಿಂಗ್ ಮಾಡುವ ತಂಡಕ್ಕೆ ಚೆಂಡಿನ ಮೇಲೆ ಹಿಡಿತ ಸಾಧಿಸುವುದು ಕಷ್ಟವಾಗಬಹುದು.
ಇಂದಿನ ಪಂದ್ಯದಲ್ಲಿ ಎರಡೂ ತಂಡಗಳು ಬ್ಯಾಟಿಂಗ್ನಲ್ಲಿ ಪ್ರಬಲವಾಗಿವೆ, ಆದರೆ ಆರ್ಸಿಬಿಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಮತ್ತು ಉತ್ತಮ ಬೌಲಿಂಗ್ ಬ್ಯಾಲೆನ್ಸ್ ಇರುವುದರಿಂದ ಗೆಲ್ಲುನ ಸಾಧ್ಯತೆ 53% ಇದೆ ಎಂದು ಅಂಕಿಅಂಶಗಳು ಹೇಳುತ್ತಿವೆ. ಕ್ಲೋಸಿಂಗ್: ನಿಮ್ಮ ಪ್ರಕಾರ ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ರನ್ಗಳನ್ನು ಗಳಿಸಬಹುದು? ಅಥವಾ ಹೈದರಾಬಾದ್ನ ಟ್ರಾವಿಸ್ ಹೆಡ್ ಅಬ್ಬರಿಸುತ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಈ ಸಲ ಕಪ್ ನಮ್ಮದೇ. ಗೆಳೆಯರೇ, ಇಂದು ವಿರಾಟ್ ಕೊಹ್ಲಿ ತಮ್ಮ ನೆಚ್ಚಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಅರ್ಧಶತಕ ಸಿಡಿಸುತ್ತಾರಾ ಅಥವಾ ಇಶಾನ್ ಕಿಶನ್ ಸಾರಥ್ಯದ ಎಸ್ಆರ್ಎಚ್ ಗೆಲುವಿನ ನಗೆ ಬೀರುತ್ತಾ? ನಿಮ್ಮ ಸ್ಕೋರ್ ಪ್ರೆಡಿಕ್ಷನ್ ಅನ್ನು ಕೆಳಗೆ ಕಮೆಂಟ್ ಮಾಡಿ.